ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವೇದಾಯ ನಮಃ. ಓಂ ವಸಿಷ್ಠ ಆಯೋ ವಿಶ್ವಾನಿ ಶವಸಾ ತತಾನೋಪಶ್ರೋತಾ ಮ ಈವತೋ ವಚಾಂಸಿ ಅಯಾಮಿ ಘೋಷ ಇಂದ್ರ ದೇವಜಾಮಿಹಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 391ನೇಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 132ನೇಯ ವೇದ ಎಂಬ ಶಬ್ದವನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರವನ್ನು ಇವೆರಡನ್ನು ಕೂಡ ನಾವು ಶ್ರವಣ ಮಾಡಬೇಕಾಗಿದೆ. ಅಲ್ಲಿ ಈ ಮೊದಲು ವೇದ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನೋಡೋಣ. ವೇದ ಎಂಬ ಶಬ್ದಕ್ಕೆ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತ ಶುಶ್ರುಮ ಅಂತ ಭಾಗವತ ಹೇಳುವಂತೆ ಆ ಭಗವಂತ ಎಲ್ಲ ವೇದಗಳಿಗೂ ಕೂಡ ಆದ್ಯ ಪ್ರವರ್ತಕ. ವೇದಗಳನ್ನೆಲ್ಲ ಈ ಜಗತ್ತಿಗೆ ಉಪದೇಶ ಮಾಡಿದವನೇ ಅವನು, ಮೊದಲು ಉಪದೇಶ ಮಾಡಿದವನೇ ಅವನು. ಆದ್ರಿಂದ ಅವನನ್ನು ವೇದ ಅಂತ ಹೇಳ್ತಾರೆ. ವೇದಗಳಿಂದ ಪ್ರತಿಪಾದ್ಯನೂ ಅವನು ಹೌದು. ಆದ್ರಿಂದಲೂ ವೇದ. ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಅವನು ವಿದ್ಯಮಾನ. ಆ ಕಾರಣದಿಂದಲೂ ಆತ ವೇದ. ಎಲ್ಲ ಶಾಸ್ತ್ರಗಳನ್ನು ಎಲ್ಲರಿಗೂ ತಿಳಿಸುವವನು ಅವನೇ ವೇದ. ಎಲ್ಲವನ್ನೂ ತಾನೇ ತಿಳಿದವನು. ಆದ್ರಿಂದಲೂ ಅವನು ವೇದ. ತಾನೇ ತಿಳಿದವನು, ತಾನೇ ಎಲ್ಲರಿಗೂ ಎಲ್ಲವನ್ನೂ ತಿಳಿಸುವವನು. ಜ್ಞಾನ ಸ್ವರೂಪನೂ ಹೌದು. ಇದಿಷ್ಟು ಸಾಮಾನ್ಯವಾಗಿ ಸ್ಥೂಲವಾಗಿ ಆ ವೇದ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನಾವು ನೋಡಬಹುದು. ಈ ಮೂಲ ಋಗ್ವೇದದಲ್ಲಿ ಈ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. 7ನೇ ಮಂಡಲದಲ್ಲಿ 23ನೇಯ ಭಾಗ ಇದು, 23ನೇಯ ಸೂಕ್ತ. ಅಲ್ಲಿ ನಾವೀಗ ನೋಡಬೇಕಾಗಿರುವಂತಹ ಈ ಮಂತ್ರ ಇರೋದು. ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಆ 7ನೇ ಮಂಡಲದ 23ನೇ ಸೂಕ್ತದ 1ನೇಯ ಮಂತ್ರ. ಉದು ಬ್ರಹ್ಮಾಣ್ಯೈರತ ಶವಸ್ಯೇಂದ್ರಂ ಸಮರ್ಯೇ ಮಹಯಾ ವಸಿಷ್ಠ ಆಯೋ ವಿಶ್ವಾನಿ ಶವಸಾ ತತಾನೋಪಶ್ರೋತ ಮ ಈವತೋ ವಚಾಂಸಿ ಅಂತ ಒಂದು ಮಂತ್ರ. ಮುಂದೆ 2ನೇ ಮಂತ್ರ ಅಯಾಮಿ ಘೋಷ ಇಂದ್ರ ದೇವಜಾಮಿಹಿ ಇರಜ್ಜಂತ ಎಚ್ಚುರುದೋ ವಿವಾಚಿ ಅಂತ ಮುಂದಿನ ಮಂತ್ರ. ಆ 1ನೇ ಮಂತ್ರ ಮತ್ತು 2ನೇ ಮಂತ್ರದಲ್ಲಿ ಕೆಲವು ಭಾಗಗಳನ್ನು ತೆಗೆದುಕೊಂಡು ಈ ಬೃಹತಿ ಮಂತ್ರವನ್ನ ಪೋಣಿಸಿದ್ದಾರೆ. 1ನೇ ಮಂತ್ರದಲ್ಲಿ ವಸಿಷ್ಠ ಅನ್ನೋದರಿಂದ ಈ ಮಂತ್ರ ಪ್ರಾರಂಭ ಆಗ್ತದೆ. 2ನೇ ಮಂತ್ರದಲ್ಲಿ ಅಯಾಮಿ ಘೋಷ ಇಂದ್ರ ದೇವಜಾಮಿಹಿ, ಅಲ್ಲಿಗೆ ಈ ಮಂತ್ರ ಕೊನೆಗೊಳ್ಳುತ್ತದೆ, ಬೃಹತಿ ಮಂತ್ರ. ಅದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನ ಈಗ ನೋಡೋಣ. ಮೂಲ ಮಂತ್ರದಲ್ಲಿ ಸಾಯಣಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅನ್ನೋದನ್ನ ಈಗ ನೋಡಬೇಕು. ವಸಿಷ್ಠ ಅಂತ ವಸಿಷ್ಠ ಋಷಿ ಇದನ್ನು ಕಂಡುಕೊಂಡವನು. ಅವನನ್ನ ಕುರಿತು ಬೇರೆ ಯಾರು ಜ್ಞಾನಿಗಳು ಹೇಳಿದ ಮಾತು, ಅಥವಾ ಕಳೆದ ದಿವಸ ನಾವು ಅದನ್ನು ನೋಡಿದ್ದೀವಿ, ವಸಿಷ್ಠ ತನ್ನನ್ನು ಕುರಿತು ತಾನೇ ಹೇಳಿಕೊಳ್ಳುವಂತಹ ಒಂದು ಮಾತು. ಅದಕ್ಕೆ ಏನರ್ಥ? ಯಾವ ಈ ಭಗವಂತ ಇಂದ್ರ
ಎಲ್ಲಾ ವಿಶ್ವಾನಿ ಭುವನಾನಿ ಸಾಯಣಾಚಾರ್ಯ ಹೇಳುವ ಅರ್ಥ. ಶವಸ, ಶವಸ್ ಅಂದ್ರೆ ಬಲ, ಬಲದಿಂದ ಈ ಭಗವಂತ ತುಂಬಿದ್ದಾನೆ. ಆ ಭಗವಂತನ ಬಳಿ ಸಾರುವ ನಮಗೂ ಕೂಡ ನಮ್ಮ ಮಾತುಗಳನ್ನು ಕೂಡ ಆತ ಕೇಳ್ತಾನೆ. ಈವತಃ ಅಂದ್ರೆ ಉಪಗಮನವತಃ, ನಿನ್ನ ಬಳಿಗೆ ಬರುವಂತಹ ನನ್ನ ಮಾತುಗಳನ್ನು ಕೂಡ ನೀನು ಕೇಳುವಂತ ಅದರ ತಾತ್ಪರ್ಯ. ಮುಂದೆ ಅಯಾಮಿ ಘೋಷ ಅಂತ ಹೀಗೆ ಶಬ್ದ ಇದೆ. ಅಯಾಮಿ ಘೋಷ ಇಂದ್ರ ದೇವಜಾಮಿಹಿ ಅಂತ. ಘೋಷ ಅಂದ್ರೆ ವೇದದ ಘೋಷ. ಅಯಾಮಿ ಅಂದ್ರೆ ಮಾಡಲ್ಪಟ್ಟಿತು. ದೇವಜಾಮಿ ಅಂದ್ರೆ ದೇವತೆಗಳ ಬಂಧು. ಜಾಮಿ ಅನ್ನುವ ಶಬ್ದಕ್ಕೆ ಬಂಧು ಅಂತ ಅರ್ಥವನ್ನ ಸಾಯಣಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಇದಿಷ್ಟು ಸಾಯಣಾಚಾರ್ಯ ಹೇಳುವಂತಹ ಅರ್ಥ. ಭಗವಂತ ಆಚಾರ್ಯರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥವನ್ನು ಹೇಳ್ತಾರೆ. ಅದಕ್ಕಿಂತ ಮೊದಲು ರಘುನಾಥ ತೀರ್ಥ ಸ್ವಾಮಿಗಳು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಹೇ ವಸಿಷ್ಠ ಅಂತ ವಸಿಷ್ಠನಿಗೆ ಸಂಬೋಧನೆ. ಯಾವ ಈ ಇಂದ್ರ ಭಗವಂತ ವಿಶ್ವಾನಿ ಸಮಸ್ತಾನಿ ಜಗಂತಿ, ಎಲ್ಲಾ ಜಗತ್ತನ್ನು ಕೂಡ ಶವಸ ಸುಖೇನೈವ ಅನಾಯಾಸವಾಗಿಯೇ, ಶವಸ ಎಂಬ ಶಬ್ದಕ್ಕೆ ಬಲ ಅನ್ನೋ ಅರ್ಥವನ್ನು ಸಾಯಣಾಚಾರ್ಯ ಹೇಳಿದ್ರೆ, ಅನಾಯಾಸವಾಗಿ ಎಂಬ ಅರ್ಥವನ್ನು ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಆತತಾನ ಅಂದ್ರೆ ತನು ವಿಸ್ತಾರೆ, ವ್ಯಾಪಿಸಿದ್ದಾನೆ. ಅದಲ್ಲದೆ ಈವತಃ, ಅದು ಈ ಧಾತು ಇಣ್ಗತವು ಧಾತು, ಅದು ಗಮನ ಅನ್ನೋ ಅರ್ಥವನ್ನು ಹೇಳ್ತದೆ. ಶರಣಾಗತಿ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಉಪಗಮನ ಅಂತ ಅರ್ಥವನ್ನ ಸಾಯಣಾಚಾರ್ಯ ಹೇಳ್ತಾರೆ. ಹೆಚ್ಚು ಕಡಿಮೆ ಇಬ್ಬರು ಹೇಳಿದ ಅರ್ಥವೂ ಕೂಡ ಒಂದೇ ರೀತಿಯಾಗೇ ಇದೆ. ಅಂತಹ ಶರಣಾಗತಿಯನ್ನು ಹೊಂದಿರುವಂತಹ ನಿನಗೆ ಶರಣಾಗತನಾಗಿರುವಂತಹ ನನ್ನ ವಚಾಂಸಿ ಮಾತುಗಳನ್ನ ಉಪಶ್ರೋತ ನೀನು ಕೇಳಬೇಕು. ಹೇ ಇಂದ್ರ ಭಗವಂತನೇ, ದೇವಜಾಮಿಹಿ, ಜಾಮಿ ಅಂದ್ರೆ ಸಹೋದರಿ ಅಂತ ಅದರ ಅರ್ಥ, ತಂಗಿ ಅಂತ ಅರ್ಥ. ದೇವಾನಾಂ ಜಾಮಿರಿವ ಜಾಮಿಹಿ, ದೇವತೆಗಳಿಗೆ ತಂಗಿ ಅಂತಿರುವಂತಹ ಈ ವೇದವಾಕ್ಯ. ಏತಸ್ಮಿನ್ ದೇಹೆ ದೇವಾನಾಂ ಘೋಷಸ್ಯ ಚ ಅವಸ್ಥಿತೇ, ದೇವಾನಾಂ ಸ್ವಸಾ ಇವ ಸ್ಥಿತಃ ಘೋಷಃ ವೇದಧ್ವನಿ ಅಂತ ಅರ್ಥ. ನಮ್ಮ ಈ ದೇಹದಲ್ಲೇ ಎಲ್ಲಾ ದೇವತೆಗಳು ಕೂಡ ಇದ್ದಾರೆ. ದೇವತೆಗಳೆಲ್ಲ ನಮ್ಮ ಶರೀರದಲ್ಲಿ ತತ್ವಾಭಿಮಾನಿಗಳಾಗಿ ವಾಸ ಮಾಡಿಕೊಂಡಿದ್ದಾರೆ. ಆ ದೇವತೆಗಳು ಇಲ್ಲೇ ಇದ್ದಾರೆ, ಮತ್ತೆ ವೇದಗಳ ಘೋಷವೂ ಕೂಡ ಇಲ್ಲೇ ಇದೆ. ಆದ್ರಿಂದ ಆ ದೇವತೆಗಳಿಗೆ ಈ ವೇದ ಘೋಷ ಅನ್ನುವುದು ಸಹೋದರಿಯಂತೆ ಅಂತ ಹೀಗರ್ಥ. ವೇದ ಘೋಷ ಅಂತ ಅನ್ನೋದೇನಿದೆ, ವೇದ ಶಬ್ದ ಶ್ರುತಿ ಎಂಬ ಶಬ್ದ, ವೇದ ಶಬ್ದ ಪುಲ್ಲಿಂಗ, ಆದರೆ ಶ್ರುತಿ ಎಂಬ ಶಬ್ದ ಸ್ತ್ರೀಲಿಂಗ. ಅದಕ್ಕಾಗಿ ಆ ವೇದಗಳಿಗೆ, ಆ ದೇವತೆಗಳಿಗೆ ಈ ವೇದದ ಸ್ತುತಿ ಎಂಬುದು ಸಹೋದರಿಯಂತೆ. ಇಂಥ ವೇದಘೋಷ ನಮ್ಮಲ್ಲಿದ್ದು ನಿನ್ನಿಂದಲೇ ನಡೆಯೋದು, ನೀನೇ ನಡೆಸಿದ್ದೆ ಅದನ್ನು. ಸ್ತೋತ್ರ ಮಾಡಲಿಕ್ಕೂ ಕೂಡ ನಮಗೇನು ಸ್ವಾತಂತ್ರ್ಯ ಇಲ್ಲ. ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಅದರಿಂದ ವೇದ ಘೋಷವನ್ನು ಮಾಡಿದವನು ನೀನೇ ಆಗಿದ್ದಿ ಅಂತ ಅದರ ಅರ್ಥ. ವೇದ ಎಂಬ ಶಬ್ದಕ್ಕೆ ಏನರ್ಥ? ಈ ವಿಶ್ವಾನಿ ಸ್ವಾಧಿಷ್ಠಾನತೆಯ ವಿಂದತೆ ಇತಿವಾ ಸ್ತೋತ್ರ ರೂಪಾಂ ಭಕ್ತವಾಚಂ ವಿಂದತೆ ಶೃಣೋತಿ ಇತಿವಾ ವೇದ. ಭಗವಂತ ಯಾಕೆ ವೇದ ಅಂದ್ರೆ, ಈ ಎಲ್ಲಾ ವಸ್ತುಗಳನ್ನು ಕೂಡ ವಿಂದತೆ ಹೊಂದಿದ್ದಾನೆ. ಹೇಗೆ ಹೊಂದಿದ್ದಾನೆ ಅಂದ್ರೆ, ತನಗೆ ಅಧಿಷ್ಠಾನವಾಗಿ, ತನಗೊಂದು ವಿಗ್ರಹವಾಗಿ, ಪ್ರತೀಕವಾಗಿ ಅವನು ಹೊಂದಿದ್ದಾನೆ. ಎಲ್ಲದೂ ಜಗತ್ತಿನ ಪ್ರತಿಯೊಂದು ವಸ್ತುವು ಕೂಡ ಅವನಿಗೆ ಪ್ರತೀಕವೇ. ಆದ್ದರಿಂದ ಸರ್ವಾನಿ ಎಲ್ಲವನ್ನೂ ಅವನು ಹೊಂದಿರುವುದರಿಂದ ವಿಂದತೆ ಇತಿ ವೇದ. ಅಥವಾ ವಿಧ ಲಾಭೆ, ಆ ಭಕ್ತರು ಮಾಡುವಂತಹ ಸ್ತೋತ್ರವನ್ನು ಕೂಡ ಇವನು ವಿಂದತೆ ಹೊಂದುತ್ತಾನೆ. ಹೊಂದುವುದು ಅಂದ್ರೆ ಕೇಳುವುದು. ಅದಕ್ಕಾಗಿ ಆತನನ್ನ ವೇದ ಅಂತ ವರ್ಣಿಸ್ತಾರೆ. ಈ ಎರಡು ವೇದ ಶಬ್ದದ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳಿದ್ದು. ಎಲ್ಲ ಕಡೆ ಇರುವವನು, ಎಲ್ಲವೂ ಅವನಿಗೆ ಪ್ರತೀಕ, ಮತ್ತು ಎಲ್ಲ ಭಕ್ತರ ಸ್ತೋತ್ರಗಳನ್ನ ಕೇಳುವವನು ಅಂತ. ಇದಕ್ಕೆ ಭಗವಂತಾಚಾರ್ಯ ಏನರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಅವರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಹೇಳುವವರು.
ವೇದ ಎಂಬ ಶಬ್ದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಅವ್ರದ್ದು ಸ್ವಲ್ಪ ಭಿನ್ನವಾಗಿದೆ. ವಚಾಂಸಿ ಎಂಬಲ್ಲಿ ವ ಅನ್ನುವುದು ಹಿಂದಿನ ಮಂತ್ರಕ್ಕೆ ಸೇರಿದೆ. ಇಲ್ಲಿ ಚಾಂಸಿ ಅಯಾಮಿ ಘೋಷ ಇಂದ್ರ ದೇವಜಾಮಿಹಿ ಇರಜ್ಜತ ಯಚ್ಛುರುಧೋ ವಿವಾಚಿ ನಹಿ ಸ್ವಾಮಯಶ್ಚಿಕಿತೆ ಜನೇಶು ತಾ ಅಂತಿದಿಷ್ಟು ಮಂತ್ರ. ಈ ಮಂತ್ರ ಬೃಹತಿ ಮಂತ್ರ ವೇದ ಎಂಬ ಶಬ್ದಕ್ಕೆ ಸಂಬಂಧಪಟ್ಟದ್ದು ಭಗವಂತಾಚಾರ್ಯ ವ್ಯಾಖ್ಯಾನದಂತೆ. ಭಕ್ತರು ಮಾಡುವಂತಹ ಸ್ತೋತ್ರ ಏನಿದೆ, ಸ್ತುತಿ ರೂಪವಾದ ವೇದ, ಅದನ್ನು ಹೊಂದಿರುವವನು ವೇದ ಅಸ್ಯ ಅಸ್ತೀತಿ ವೇದ. ಹೀಗೆ ಸ್ತುತಿ ರೂಪಕ್ಕೆ, ಆ ಸ್ತುತಿಗೆ ಇವನು ಪ್ರತಿಪಾದ್ಯ ಮತ್ತು ಅದಕ್ಕೆ ನಿಯಾಮಕನೂ ಹೌದು. ಆ ಭಗವಂತ ಒಳಗಿದ್ದು ಇವರೆಲ್ಲರನ್ನೂ ಕೂಡ ಪ್ರೇರಿಸಿದರೆ ಇವರು ಸ್ತುತಿಸ್ತಾರೆ, ಇಲ್ಲದೆ ಹೋದರೆ ಇಲ್ಲ. ಅದಕ್ಕಾಗಿ ಅವನನ್ನ ವೇದ ಅಂತ ಹೇಳ್ತಾರೆ. ಇದು ಭಗವಂತಾಚಾರ್ಯರು ಆ ವೇದ ಎಂಬ ಶಬ್ದಕ್ಕೆ ಮಾಡಿದ ಅರ್ಥ. ಮುಂದೆ ಈ ಮೂಲ ಋಗ್ವೇದದ ಮಂತ್ರಕ್ಕೆ ಅವರೇನು ಅರ್ಥ ಹೇಳಿದ್ದಾರೆ ಅದನ್ನು ನೋಡೋಣ. ವಿಶ್ವಾನಿ ಜಗಂತಿ, ಎಲ್ಲ ಜಗತ್ತುಗಳನ್ನು ಕೂಡ ಶವಸ ಅಂದರೆ ಸುಖೇನಯೋ ಅನಾಯಾಸವಾಗಿ, ಯಶಸಾವ ಜಗತ್ತೆಲ್ಲವನ್ನೂ ಅನಾಯಾಸವಾಗಿ ನೀನು ತುಂಬಿದ್ದಿ, ಅಥವಾ ನಿನ್ನ ಕೀರ್ತಿಯಿಂದ ಜಗತ್ತೆಲ್ಲವನ್ನೂ ನೀನು ತುಂಬಿದ್ದಿ, ಕೀರ್ತಿ ಎಲ್ಲ ಕಡೆ ಹರಡಿದೆ. ಈವತಃ, ಈ ಅಂದರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯನ್ನು ನಾನು ಹೊಂದಿದ್ದೇನೆ, ನಾನು ಲಕ್ಷ್ಮೀವಾನ್. ಯಾಕೆಂದ್ರೆ ಅವಳ ಅನುಗ್ರಹ ನನಗಿದೆ, ಅವಳ ಅನುಗ್ರಹಕ್ಕೆ ನಾನು ಪಾತ್ರ. ನನ್ನ ಮಾತುಗಳನ್ನು, ವೇದ ರೂಪವಾದ ಮಾತುಗಳನ್ನು ನೀನು ಕೇಳಬೇಕು ಅಂತ ಅದರ ತಾತ್ಪರ್ಯ. ಈವತಃ ವಚಾಂಸಿ ಉಪಶ್ರೋತ ಎಂಬಲ್ಲಿ. ಮುಂದೆ ಅಯಾಮಿ ಘೋಷಃ, ಇಲ್ಲಿ ದೇವಜಾಮಿಹಿ ಅಂತಿದೆಯಲ್ಲ, ದೇವಜಾಮಿ ಎಂಬ ಶಬ್ದಕ್ಕೆ ದೇವಬಂಧು ಅಂತ ಅರ್ಥವನ್ನ ಸಾಯಣಾಚಾರ್ಯ ಹೇಳಿದ್ರು. ಜಾಮಿ ಅಂದರೆ ಸಹೋದರಿ ಅಂತ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ರು. ಜಾಮಿ ಅಂದ್ರೆ ದೇವಜಾಮಿ, ದೇವತೆಗಳನ್ನು ಹೋಗಿ ತಲುಪುವಂಥದ್ದು ಅನ್ನೋ ಅರ್ಥವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಜಮಗತವು ಅಂತ ಧಾತುವನ್ನು ಅವ್ರು ಇಟ್ಕೊಂಡಂತೆ ಕಾಣಿಸ್ತದೆ. ಈಗ ಆ ಧಾತು ಏನು ಕಾಣಿಸೋದಿಲ್ಲ. ದೇವ ತಾಮೇವ ಜಮತಿ ಗಚ್ಚತಿ, ಅದರಿಂದ ದೇವಜಾಮಿ, ಭಗವಂತನನ್ನ ಮುಟ್ಟುವಂಥದ್ದು ಅಂತ ಅರ್ಥ. ತತ್ ಪ್ರತಿಪಾದಕ, ನಿನ್ನನ್ನು ಪ್ರತಿಪಾದನೆ ಮಾಡುವಂತಹ ವೇದವೆಂಬ ಘೋಷ, ಅದು ಅಯಾಮಿ ಅಂದ್ರೆ ಮಾಡಲ್ಪಟ್ಟಿತು. ನಿನ್ನನ್ನು ಉದ್ದೇಶಿಸಿ ನಿನ್ನನ್ನು ಸ್ತುತಿಸುವುದಕ್ಕಾಗಿ ವೇದ ಘೋಷವನ್ನು ಎಲ್ಲರೂ ಮಾಡಿದರು ಅಂತ ಇಷ್ಟ ಅರ್ಥವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಇಲ್ಲಿವರೆಗೆ ಇದರ ಅರ್ಥವನ್ನೆಲ್ಲ ನೋಡಿದೆವು. ಮುಂದೆ ಇದಕ್ಕೆ ಹೆಚ್ಚು ಕಡಿಮೆ ಇದೇ ಅರ್ಥ ಮಾಡಿದ್ದೇನೆ. ದೇವಜಾಮಿ ಎಂಬ ಶಬ್ದಕ್ಕೆ ಮಾತ್ರ ಸ್ವಲ್ಪ ಬೇರೆ ಅರ್ಥವನ್ನ ನಾನು ಹೇಳ್ತೇನೆ. ಅದರ ಅರ್ಥವನ್ನ ಈಗ ನೋಡೋಣ. ಅನ್ವಯಾರ್ಥ ಮೊದಲು. ಹೇ ವಸಿಷ್ಠ, ವಸತಾಂ ಉತ್ತಮ, ಅದರ ಅರ್ಥವನ್ನು ಮುಂದೆ ಹೇಳ್ತೇನೆ. ನಮ್ಮ ಈ ದೇಹದಲ್ಲಿ ಅನೇಕ ಜನ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರೆಲ್ಲರಲ್ಲೂ ಕೂಡ ಹಿರಿಯ ಇವನು ತತ್ವಾಭಿಮಾನಿ ಅಲ್ಲದೆ ಇರಬಹುದು, ಆದರೆ ಹಿರಿಯ ಇವನು. ಅಂತಹ ಭಗವಂತನೇ ವಿಶ್ವಾನಿ ಸಮಸ್ತಾನಿ ವಸ್ತೂನಿ, ಎಲ್ಲಾ ವಸ್ತುಗಳನ್ನು ಕೂಡ ಶವಸ ಬಲೇನ, ಸಾಯಣಾಚಾರ್ಯ ಹೇಳಿದ ಅರ್ಥ, ಸುಖೇನ ಲೀಲೆಯ, ಇದು ಭಗವಂತಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಹೇಳಿದ ಅರ್ಥ, ಎರಡನ್ನೂ ಇಟ್ಕೊಂಡಿದ್ದೇನೆ. ತಥಾನ, ನೀನು ವ್ಯಾಪಿಸಿದ್ದೆ. ತ್ವಂ, ನೀನು ಈವತಃ ಸ್ತೋತುಂ ಇಚ್ಛಾವತಃ, ನನ್ನನ್ನು ಸ್ತುತಿಸಲಿಕ್ಕೆ ನೀನು ಬಯಸಿದ್ದೆ. ಇದು ಈ ಅರ್ಥ ಶರಣಾಗತಿ ಇತ್ಯಾದಿ ಅರ್ಥವನ್ನು ಹೇಳಿದ್ದಾರೆ. ಈ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ ಹೇಳಿದ್ದಾರೆ. ಇಲ್ಲಿ ಈ ಅಂದ್ರೆ ಇಚ್ಛಾ ಅನ್ನೋ ಅರ್ಥವನ್ನ ನಾನು ಇಟ್ಕೊಂಡಿದ್ದೇನೆ. ಇದು ನನ್ನ ವ್ಯಾಖ್ಯಾನ. ಈ ಗತಿ ಅಂತ ಅನೇಕ ಅರ್ಥಗಳಿವೆ, ಅದರಲ್ಲಿ ಇಚ್ಛಾ ಅಂತನೂ ಒಂದು ಅರ್ಥ. ಆದ್ರಿಂದ ನಿನ್ನನ್ನು ಸ್ತುತಿಸಲಿಕ್ಕೆ ಬಯಸುವ ನಾನು ಅಂತ ಅರ್ಥ. ನನ್ನ ವಚಾಂಸಿ ಸ್ತೋತ್ರಾಣಿ ಉಪಶ್ರೋತ, ನೀನು ಕೇಳಬೇಕು. ದೇವಜಾಮಿ ಅಂದ್ರೆ ದೇವತಾ ಸ್ತ್ರೀಯರ ಅಭಿಮಾನಕ್ಕೆ ವಿಷಯವಾದಂತಹ ವೇದಘೋಷ. ಎಲ್ಲ ದೇವತಾ ಸ್ತ್ರೀಯರು ಕೂಡ, ಲಕ್ಷ್ಮೀದೇವಿಯಿಂದ ಪ್ರಾರಂಭಿಸಿ ಎಲ್ಲರೂ ಕೂಡ ವೇದಗಳಿಗೆ ಅಭಿಮಾನಿನ ದೇವತಾ ಸ್ತ್ರೀಯರು, ನಮಗದು ಗೊತ್ತೇ ಇದೆ. ಅಂಥ ವೇದದ ಘೋಷ ತ್ವಯೈವ, ನಾವೆಲ್ಲರೂ ಮಾಡುವುದು, ಲಕ್ಷ್ಮೀದೇವಿ ಮಾಡುವುದು, ಚತುರ್ಮುಖ ಬ್ರಹ್ಮ ಮಾಡುವುದು,
ಮತ್ತೆ ನಾವೆಲ್ಲರೂ ಸಾಮಾನ್ಯರು ಮಾಡುವುದು ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದಲೇ, ಅವನ ಕುರಿತಾಗಿಯೇ. ಆದ್ರಿಂದ ಇಲ್ಲಿ ಈ ದೇವ ಜಾಮಿ ಅಂದ್ರೆ, ಜಾಮಿ ಎಂಬ ಶಬ್ದಕ್ಕೆ ಸಹೋದರಿ ಇತ್ಯಾದಿ ಯಾವ ಅರ್ಥವನ್ನು ಹೇಳಿದೆ, ಕುಲಸ್ತ್ರೀ, ಶ್ರೇಷ್ಠ ಒಬ್ಬಳು ಸ್ತ್ರೀ ಅಂತ ಅರ್ಥ ಕೋಶದಲ್ಲಿ ಇದ್ದೇ ಇದೆ, ಅದನ್ನು ಇಟ್ಕೊಂಡಿದ್ದೇನೆ. ಎಲ್ಲಾ ದೇವತಾ ಸ್ತ್ರೀಯರ ಅಭಿಮಾನಕ್ಕೆ ಪಾತ್ರವಾದ್ದು ಅಂತ ಅರ್ಥ. ಇದು ನನ್ನ ಆಲೋಚನೆ. ಈಗ ವೇದ ಎಂಬ ಶಬ್ದಕ್ಕೂ ಈ ಸದ್ಯದ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನು ನೋಡೋಣ. ವೇದ ಅಂದ್ರೆ ಸರ್ವದಾ ಸರ್ವತ್ರ ವಿದ್ಯತೆ ಇತಿ ವೇದ. ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ದೇಶಗಳಲ್ಲಿಯೂ ಇದ್ದವನು, ಅದಕ್ಕಾಗಿ ಆತನನ್ನು ವೇದ ಅಂತ ಹೇಳ್ತಾರೆ. ತತ್ವನಿರ್ಣಯದಲ್ಲಿ ಆಚಾರ್ಯರು ವೇದ ಎಂಬ ಶಬ್ದಕ್ಕೆ ಈ ವೇದಗಳು ಶ್ರುತಿಗಳೇನಿವೆ ಅದರ ಅರ್ಥವನ್ನು ಹೇಳುವಾಗ ವೇದಾಸ್ತೆ ನಿತ್ಯವಿನ್ನತ್ವಾತ್ ಅಂತ ಒಂದು ಪುರಾಣದ ಮಾತನ್ನು ಉದ್ಧರಿಸ್ತಾರೆ. ನಿತ್ಯವು ಯಾವ ಕಾಲದಲ್ಲಿಯೂ ವಿನ್ನ ಇರುವುದರಿಂದ ಅವುಗಳಿಗೆ ವೇದ ಅಂತ ಹೆಸರು ಅಂತ ತಾತ್ಪರ್ಯ. ಆದರು ವೇದಗಳು ಎಲ್ಲ ಕಾಲಕ್ಕೂ ಇರುವುದರಿಂದ ಅವು ವೇದ ಆಗುವುದಾದರೆ, ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಇರುವಂತಹ ಭಗವಂತನು ಅದೇ ಕಾರಣದಿಂದಲೇ ವೇದನೆ, ಅವನೇ ಮುಖ್ಯವಾಗಿ ವೇದ. ಹೀಗೆ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲೂ ಇರುವವನು ಅನ್ನೋ ಅರ್ಥವನ್ನ ಈ ಬೃಹತಿ ಮಂತ್ರ ವಿಶ್ವಾನಿ ತತಾನ, ಎಲ್ಲ ವಸ್ತುಗಳನ್ನು ನೀನು ತುಂಬಿದ್ದಿ, ಎಲ್ಲವನ್ನೂ ತುಂಬಿದ್ದಿ, ಎಲ್ಲವನ್ನೂ ಅಂದ್ರೆ ಕಾಲವನ್ನು ತುಂಬಿದ್ದಿ, ದೇಶವನ್ನೂ ತುಂಬಿದ್ದಿ. ಬೃಹತಿ ಮಂತ್ರಕ್ಕೂ ಆ ವೇದ ಎಂಬ ಶಬ್ದಕ್ಕೂ ಸಂಬಂಧ ಬಂತು. ಅಯಮರ್ಥ ಬೃಹತ್ಯಾಂ ವಿಶ್ವಾನಿ ತತಾನ ಇತಿ ಶಬ್ದಯೋಹೋ ವೈವಿಧ್ಯತೆ. ಮತ್ತೆ ವೇದ ಎಂಬ ಶಬ್ದಕ್ಕೆ ಭಗವಂತ ಹೇಗೆ ವಾಚ್ಯ ಮತ್ತು ಒಂದು ಅರ್ಥ ಇದೆ. ಆ ಅರ್ಥವೂ ಈ ಬೃಹತಿ ಮಂತ್ರದಲ್ಲಿದೆ. ವೇದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯ ಅವನು. ವೇದೈಹಿ ಮುಖ್ಯತೆಯ ಪ್ರತಿಪಾದ್ಯ. ವೇದಗಳಿಗೆ ಪ್ರಥಮ ವಕ್ತ, ವೇದದ್ರಷ್ಟ ಪರಮರ್ಷಿ ಹಯಾಸ್ಯ ಪುರುಷೋತ್ತಮ, ಮಂತ್ರಾಣಾಂ ಪ್ರಥಮೋ ವಕ್ತ ಸರ್ವೇಷಾಂ ಯತಯೇವತು ಅಂತ ಐತರೇಯ ಭಾಷೆಯಲ್ಲಿ ಹಯಗ್ರೀವ ರೂಪದ ಭಗವಂತನನ್ನ ಹೇಳ್ತಾರೆ. ಸರ್ವೇಷಾಂ ಮಂತ್ರಾಣಾಂ ಪ್ರಥಮೋ ದೃಷ್ಟ, ಎಲ್ಲಾ ಮಂತ್ರಗಳ ಪ್ರಥಮ ವಕ್ತ, ಮೊದಲು ಅದನ್ನು ಕಂಡುಕೊಂಡು ಜನರಿಗೆ ಉಪದೇಶ ಮಾಡಿದವನು. ಅದಕ್ಕಾಗಿ ಮುಖ್ಯ ಪ್ರತಿಪಾದ್ಯನೂ ಅವನೇ, ಮತ್ತೆ ವೇದಗಳನ್ನ ಮೊದಲು ಉಪದೇಶ ಮಾಡಿದವನು ಅವನೇ, ವೇದಗಳ ಅರ್ಥವನ್ನು ತಿಳಿದವನು ಅವನೇ. ಆದ್ರಿಂದ ಅವನನ್ನೇ ಇಲ್ಲಿ ವೇದ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬೇಕು. ಈ ಅರ್ಥ, ವೇದಗಳಿಂದ ಪ್ರತಿಪಾದ್ಯನಾದವನು, ವೇದಗಳ ಘೋಷಕ್ಕೆ, ಎಲ್ಲರೂ ಮಾಡುವಂತಹ ವೇದಗಳ ಉಚ್ಚಾರಕ್ಕೆ ಪ್ರವರ್ತಕ ಅನ್ನುವ ಒಂದು ಶಬ್ದ, ಈ ಅರ್ಥ. ಘೋಷ ಅಯಾಮಿ, ಘೋಷ ಅಂದ್ರೆ ವೇದ ಘೋಷವು ಅಯಾಮಿ ಮಾಡಲ್ಪಟ್ಟಿತು ಅಂತ ಈ ಬೃಹತಿ ಮಂತ್ರದಲ್ಲಿದೆ. ಅದು ಕೂಡ ನಿನ್ನ ಅನುಗ್ರಹದಿಂದಲೇ ಮಾಡಲ್ಪಟ್ಟಿತು ಅಂತ ಅದರ ತಾತ್ಪರ್ಯ. ಭಾಗವತದಲ್ಲಿ 6ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ವೇದೋ ನಾರಾಯಣ ಸಾಕ್ಷಿ ಸಾಕ್ಷಾತ್ ಸ್ವಯಂಭೂಹು ಇತಿ ಶುಶ್ರುಮ ಅಂತಿದೆ. ಸ್ವಯಂ ನಾರಾಯಣನೇ ವೇದ ಅಂತಿದೆ ಅಲ್ಲಿ. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಶಬ್ದ ನಿರ್ಣಯವನ್ನು ಆಚಾರ್ಯ ಉದ್ಧರಿಸ್ತಾರೆ. ವೇದಾನಾಂ ಪ್ರಥಮೋ ವಕ್ತ ಹರಿರೇವ ಯಥೋ ವಿಭು ಅಥೋ ವಿಷ್ಣುತ್ಮಕ ವೇದ ಇತ್ಯಾಹುರು ವೇದವಾದಿನಃ. ಜ್ಞಾನಿಗಳು ವೇದಗಳನ್ನು ಭಗವದಾತ್ಮಕ ಅಂತ ಹೇಳ್ತಾರೆ. ಯಾಕೆಂದ್ರೆ ಎಲ್ಲಾ ವೇದ ಮಂತ್ರಗಳಿಗೂ ಅವನೇ ಪ್ರಥಮ ವಕ್ತ ಆದ್ದರಿಂದ. ಇತ್ಯಾಹುರು ವೇದವಾದಿನಃ, ಇದು ಶಬ್ದ ನಿರ್ಣಯದಲ್ಲಿ ಬಂದಿರೋದು ಭಾಗವತ ತಾತ್ಪರ್ಯದಲ್ಲಿ. ಆದ್ರಿಂದ ಎಲ್ಲಾ ಮಂತ್ರಗಳಿಗೂ ಅವನೇ ಪ್ರಥಮ ವಕ್ತ ಆದ್ದರಿಂದ ಅವನೇ ವೇದ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಇಲ್ಲಿ ವಸಿಷ್ಠ ಅಂತಿದೆಯಲ್ಲ, ವಸಿಷ್ಠ ಅಂದ್ರೆ ಇಂದ್ರನನ್ನೇ ವಸಿಷ್ಠ ಅಂತ ಹೇಳ್ತಾರೆ. ಈ ಮಂತ್ರದಿಂದಲೂ ಇಂದ್ರನೇ ಪ್ರತಿಪಾದ್ಯ, ಅಥವಾ ಇಂದ್ರನಾಮಕನಾದ ಭಗವಂತ ಪ್ರತಿಪಾದ್ಯ. ಮತ್ತೆ ವಸಿಷ್ಠ ಎಂಬ ಶಬ್ದವೂ ಕೂಡ ಇಂದ್ರನನ್ನು ಹೇಳ್ತದೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಹಾಗೆ ಬಂದಿದೆ. ಇಲ್ಲಿ ವಸಿಷ್ಠ ಈ ಮಂತ್ರವನ್ನು ಕಂಡುಕೊಂಡವನಿರಬಹುದು, ಆದರೆ ವಸಿಷ್ಠ ಎಂಬ ಶಬ್ದ ಇಂದ್ರನನ್ನೇ ಹೇಳ್ತದೆ ಅಂತ ಆ ಬೃಹದಾರಣ್ಯಕ ಭಾಷ್ಯದಲ್ಲಿ 4ನೇ ಅಧ್ಯಾಯದಲ್ಲಿ ಶಿಶು ಬ್ರಾಹ್ಮಣದಲ್ಲಿ ವರ್ಣನೆಗೆ ಬಂದಿದೆ. ಅಲ್ಲಿ ಈ ಅನೇಕ ಜನ ಋಷಿಗಳನ್ನ ವರ್ಣನೆ ಮಾಡ್ತಾರೆ ಬೇರೆ ಬೇರೆ ಶಬ್ದಗಳಿಂದ. ಇಮಾವೇವ ಗೌತಮ ಭರದ್ವಾಜವು ಅಯಮೇವ ಗೌತಮಃ ಅಯಂ ಭರದ್ವಾಜ ಇಮಾವೇವ
ವಿಶ್ವಾಮಿತ್ರ ಜಮದಗ್ನಿ ಅಯಮೇವ ಹಿ ವಿಶ್ವಾಮಿತ್ರ ಅಯಂ ಜಮದಗ್ನಿ ಇಮಾವೇವ ವಸಿಷ್ಠ ಕಶ್ಯಪೌ ಅಂತಿದೆ. ಅಲ್ಲಿ ವಸಿಷ್ಠ ಅಂದ್ರೆ ಯಾರು? ವಸಿಷ್ಠಾಖ್ಯಸ್ತು ವಾಸವಃ, ಇಂದ್ರನಿಗೆ ವಸಿಷ್ಠ ಅಂತಾರೆ. ಯಾಕೆಂದ್ರೆ ವಸತಾಂ ಉತ್ತಮಃ. ಎಲ್ಲ ದೇವತೆಗಳು ನಮ್ಮ ದೇಹದಲ್ಲಿ ತತ್ವಾಭಿಮಾನಿಗಳಾಗಿ ಏನಿದ್ದಾರಲ್ಲ, ಇಂದ್ರಿಯಾಭಿಮಾನಿಗಳಾಗಿ, ಆ ಇಂದ್ರಿಯಾಭಿಮಾನಿ ಎಲ್ಲರಲ್ಲೂ ಕೂಡ ಇವನು ಹಿರಿಯ ಇಂದ್ರ. ಅವನು ಮನೋಭಿಮಾನಿ ಆದ್ದರಿಂದ, ಮತ್ತೆ ಹಸ್ತದ ಅಭಿಮಾನಿ ಆದ್ದರಿಂದ ಅವನನ್ನೇ ವಸತಾಂ ವಾಸಿಸುವವರಲ್ಲಿ ಶ್ರೇಷ್ಠ, ಆದ್ರಿಂದ ಅವನನ್ನು ವಸಿಷ್ಠ ಅಂತ ಹೇಳ್ತಾರೆ. ಹೀಗೆ ವಸಿಷ್ಠ ಎಂದರೆ ದೇವರಾಜನಾದ ಇಂದ್ರ. ವಸ್ತುತಃ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ದೇವತೆಗಳಲ್ಲಿಯೂ ಅತ್ಯಂತ ಹಿರಿಯ ಭಗವಂತನೇ, ಅದರಿಂದ ಅವನೇ ವಸಿಷ್ಠ. ಹೀಗೆ ನಾವು ಆ ವಸಿಷ್ಠ ಎಂಬ ಶಬ್ದವನ್ನು ಇಲ್ಲಿ ಭಗವಂತನಿಗೆ ಅನ್ವಯ ಮಾಡಬೇಕು. ವಸಿಷ್ಠ ಇದನ್ನು ಕಂಡುಕೊಂಡದ್ದಿರಬಹುದು, ವಸಿಷ್ಠ ಅಂತ ಸಂಬೋಧನೆ ಮಾಡುವುದಾ ಭಗವಂತನಿಗೆ ಅಂತ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಇದು ನನ್ನ ಅರ್ಥ. ಈ ಗತಿ ಪ್ರಜನ ಕಾಂತಿ ಅಸನ ಖಾದನೇಶು ಅಂತ ಮತ್ತೊಂದು ಧಾತು ಇದೆ. ಆ ಧಾತುವಿಗೆ ಗತಿ ಗಮನ, ಪ್ರಜನ ಅಂದ್ರೆ ಸಂತಾನ, ಕಾಂತಿ ಅಂದ್ರೆ ಇಚ್ಛೆ, ಅಸನ ಅಂದ್ರೆ ಇರುವುದು, ಖಾದನ ಅಂದ್ರೆ ತಿನ್ನುವುದು, ಇಷ್ಟೆಲ್ಲ ಅರ್ಥ ಇದೆ. ಆದ್ರಿಂದ ಇಲ್ಲಿ ಈ ಅಂದ್ರೆ ಇಚ್ಛೆ ಉಳ್ಳವನು, ಭಗವಂತನನ್ನು ಸ್ತುತಿಸಬೇಕೆಂಬ ಇಚ್ಛೆ ಉಳ್ಳವನು ಅನ್ನೋ ಅರ್ಥವನ್ನು ನಾನು ಇಟ್ಕೊಂಡಿದ್ದೇನೆ. ಜಾಮಿ ಅಂದ್ರೆ ತಂಗಿ ಅಂತ ಅರ್ಥ ಇರುವುದು ಹೌದು, ಅದರ ಜೊತೆ ಕುಲಸ್ತ್ರೀ ಅಂತನೂ ಅರ್ಥ ಇದೆ, ಅದು ಪ್ರಸಿದ್ಧವಾದ ಅರ್ಥವೇ. ಆ ಅರ್ಥವನ್ನ ಇಲ್ಲಿ ಇಟ್ಕೊಂಡಿದ್ದೇನೆ. ಎಲ್ಲಾ ದೇವತಾ ಸ್ತ್ರೀಯರ ಅಭಿಮಾನಕ್ಕೆ ಪಾತ್ರವಾದದ್ದು ಈ ವೇದ ಅಂತ ಅರ್ಥ. ಋಚಃ ಶ್ರೀ ಗೀಹಿ ಉಮಾದ್ಯಾಶ್ಚ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಋಗ್ವೇದಕ್ಕೆ ಶ್ರೀಹಿ ಲಕ್ಷ್ಮೀದೇವಿ, ಗೀಹಿ ಸರಸ್ವತಿ ಭಾರತೀಯರು, ಉಮಾದ್ಯಾಹ ಸುಪರ್ಣಿ ವಾರುಣಿ ಪಾರ್ವತಿಯರು, ಸ್ವಾಹ ಉಷಾ ಮೊದಲಾದ ಎಲ್ಲಾ ದೇವತಾ ಸ್ತ್ರೀಯರು ಕೂಡ ಅದಕ್ಕೆ ಅಭಿಮಾನಿಗಳೇ. ಆದ್ರಿಂದ ಇಲ್ಲಿ ದೇವಜಾಮಿ ಅಂದ್ರೆ ಆ ದೇವತಾ ಸ್ತ್ರೀಯರು, ಆ ದೇವತಾ ಸ್ತ್ರೀಯರೇ ವೇದಘೋಷ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಆ ದೇವತಾ ಸ್ತ್ರೀಯರು ವೇದಗಳಿಗೆ ಅಭಿಮಾನಿ ಸ್ತ್ರೀಯರಾದ್ದರಿಂದ. ಇದು ನಾನಿಟ್ಕೊಂಡಂತಹ ಅರ್ಥ. ಒಟ್ಟಾರೆ ಭಾವಾರ್ಥ ಏನಾಯಿತು? ನಮ್ಮೊಳಗೆ ವಾಸಿಸುವ ಎಲ್ಲಾ ದೇವತೆಗಳಲ್ಲಿಯೂ ಹಿರಿಯನಾದಂಥ ಭಗವಂತನೇ, ನೀನು ಜಗದ ಎಲ್ಲಾ ಎಡೆಯೂ ಕೂಡ ನಿನ್ನ ಬಲದಿಂದ ಅನಾಯಾಸವಾಗಿ ತುಂಬಿದ್ದಿ. ಅಂತಹ ಒಡೆಯನಾದ ನೀನು ನಿನ್ನನ್ನು ಸ್ತುತಿಸ ಬಯಸುವಂಥ, ಸ್ತುತಿಸಲಿಕ್ಕೆ ಹೊರಟಿರುವಂಥ ನನ್ನ ಸ್ತುತಿಯನ್ನೂ ಒಂದಿಷ್ಟು ಕೇಳು. ಲಕ್ಷ್ಮೀ ಮೊದಲಾದ ದೇವತಾ ಸ್ತ್ರೀಯರ ಅಭಿಮಾನಕ್ಕೆ ಪಾತ್ರವಾದಂತಹ ಈ ವೇದಗಳ ಘೋಷವೂ ಕೂಡ ನಿನ್ನಿಂದಲೇ ಹೊರಟಿದೆ. ಎಲ್ಲರೂ ಕೂಡ ಲಕ್ಷ್ಮೀದೇವಿಯಾಗಲಿ ಚತುರ್ಮುಖ ಬ್ರಹ್ಮಾದಿ ದೇವತೆಗಳಾಗಲಿ ಎಲ್ಲರೂ ವೇದಗಳನ್ನ ಅಧ್ಯಯನ ಮಾಡುವುದು, ಘೋಷ ಮಾಡುವುದು ಎಲ್ಲವೂ ಕೂಡ ನಿನ್ನಿಂದಲೇ. ಅದಕ್ಕಾಗಿ ನೀನೇ ಅದಕ್ಕೆ ಪಾತ್ರನಾಗಿದ್ದೆ ಅಂತ ಈ ಹಯಗ್ರೀವ ರೂಪದ ಭಗವಂತನನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ವೇದ ಎಂಬ ಶಬ್ದಕ್ಕೆ ಏನೇನು ಅರ್ಥ ಆಗ್ತವೆ ಇನ್ನು ಅನ್ನೋದನ್ನು ನೋಡೋಣ. ವೇದ ಅಂದ್ರೆ ಜ್ಞಾನರೂಪ ಅಂತ ಅರ್ಥ. ವೇದೋಯಂ ಬ್ರಾಹ್ಮಣಾ ವಿದುಹು, ವೇದೋಯಂ ಜ್ಞಾನರೂಪತ್ವಾತ್ ಇತಿ ಎಂ ಬ್ರಾಹ್ಮಣಾ ವಿದುಹು ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿದೆ. 7ನೇ ಅಧ್ಯಾಯದಲ್ಲಿ ಆ ರೀತಿಯಾದ ಉಲ್ಲೇಖ ಇದೆ. ಭಗವಂತ ಯಾಕೆ ವೇದ ಅಂದ್ರೆ ಜ್ಞಾನರೂಪನಾದ್ದರಿಂದ ಅವನು ವೇದ. ವೇದಾನಾಂ ಸಾಮವೇದೋಸ್ಮಿ, ಎಲ್ಲಾ ವೇದಗಳಲ್ಲಿಯೂ ಕೂಡ ನಾನು ಸಾಮವೇದ ಅಂತ ಭಗವಂತ ಗೀತಾದಲ್ಲಿ 11ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಹೇಳ್ಕೊತಾನೆ. ಅಲ್ಲಿ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವಂತ ಪ್ರಸಂಗ. ಗೀತಾ ತಾತ್ಪರ್ಯ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯಲ್ಲಿ ಅಭಿಪ್ರಾಯ ಹೇಳ್ತಾರೆ. ವೇದೋ ವೇದನತೋ ಹರಿಹಿ, ಎಲ್ಲವನ್ನೂ ತಿಳಿದಿದ್ದರಿಂದ ಉಳಿದವರಿಗೆ ಅದನ್ನು ತಿಳಿಸುವುದರಿಂದ ಅವನೇ ವೇದ ಅಂತ ಹೀಗಾದ್ರ ಅರ್ಥ. ವೇದಗಳನ್ನು ವೇದ ಅಂತ ಯಾಕೆ ಹೇಳ್ತಾರೆ? ಅನುಕ್ತಂ ಪಂಚಭಿರ್ವೇದೈಹಿ ನವಸ್ತ್ವಸ್ತಿ ಕುತಶ್ಚನ ಅಥೋ ವೇದತ್ವಮೇತೇಷಾಂ ಯತಸ್ತೆ ಸರ್ವವೇದಕಾಹ. ವೇದ ಅಂದ್ರೆ ಎಲ್ಲವನ್ನೂ ತಿಳಿಸುವುದು ಅಂತ ಅರ್ಥ. ಎಲ್ಲವನ್ನೂ ತಿಳಿಸುವುದು ಅಂದ್ರೆ ಜಗತ್ತಿನಲ್ಲಿರುವುದು ಎಲ್ಲವನ್ನೂ ತಿಳಿಸುವಂತ ಶಕ್ತಿ ಇರುವುದು ಈ 5 ವೇದಗಳಿಗೆ. ಋಗ್, ಯಜುಸ್, ಸಾಮ, ಅಥರ್ವ ಮತ್ತು 5ನೇ ವೇದ ಅಂತ ಕರೆಸಿಕೊಂಡಿರುವಂತಹ ಇತಿಹಾಸ ಪುರಾಣಗಳಿಗೆ. ಮಹಾಭಾರತ, ಪಂಚರಾತ, ಮೂಲ ರಾಮಾಯಣ ಇವಿಷ್ಟು ಇತಿಹಾಸ. ಬ್ರಹ್ಮ, ಭಾಗವತ ಮೊದಲಾದದ್ದೆಲ್ಲವೂ
ಪುರಾಣ ಅಂತ ಕರೆಸ್ಕೊಂಡಿದೆ. ಇವೇ 5 ವೇದಗಳು. ಇಲ್ಲಿ ಇಲ್ಲದೇ ಇರುವುದು ಇನ್ನೆಲ್ಲೂ ಇಲ್ಲ. ಆದ್ದರಿಂದ ಇವುಗಳನ್ನೇ ವೇದ ಅಂತ ಹೇಳ್ತಾರೆ. ಇಂಥ ವೇದಗಳಿಂದ ಪ್ರತಿಪಾದ್ಯನಾದವನು, ಅದನ್ನು ಮೊದಲು ಜಗತ್ತಿಗೆ ಕೊಟ್ಟವನು, ಪ್ರವರ್ತಕನಾದವನು ಭಗವಂತ. ಅದಕ್ಕೆ ಅವನೇ ವೇದ. ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹುರು ವೇದಾಯಿತಿ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸುವಂತಹ ಒಂದು ವೇದವಾಕ್ಯ. ವೇದಗಳಿಗೆ ವೇದ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ವೇದಗಳೇ ಇವನನ್ನು ತಿಳಿಸ್ತವೆ, ಈ ಭಗವಂತನನ್ನು. ಅದಕ್ಕಾಗಿ ಅವುಗಳಿಗೆ ವೇದಗಳು ಅಂತ ಹೇಳ್ತಾರೆ. ಉಳಿದ ಯಾವುದಾದ್ರು ಬೇರೆ ಬೇರೆ ಶಾಸ್ತ್ರಗಳಿಂದಲೂ ಭಗವಂತ ತಿಳಿಬಹುದು, ಅವಕ್ಕೆಲ್ಲ ವೇದ ಅಂತ ಹೇಳೋದಿಲ್ಲ. ಮುಖ್ಯವಾಗಿ ಸ್ಪಷ್ಟವಾಗಿ ತಿಳಿಯುವುದು ಇವುಗಳಿಂದಲೇ. ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿದೇವ ಚಾಹಂ ಅಂತ ಭಗವದ್ಗೀತಾದಲ್ಲೂ ಕೂಡ ಎಲ್ಲಾ ವೇದಗಳಿಂದಲೂ ನಾನೇ ಪ್ರತಿಪಾದ್ಯ. ವೇದ ವಿದೇವ, ವೇದಗಳ ಅರ್ಥವನ್ನು ಬಲ್ಲವನು ನಾನೇ ಅಂತ ಅಲ್ಲೇ ವರ್ಣನೆ ಇದೆ. ನಿತ್ಯ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಇರುವುದನ್ನಂತೂ ನಾವು ನೋಡೇ ಇದ್ದೇವೆ. ವೇದಾಸ್ತೆ ನಿತ್ಯ ಭಿನ್ನತ್ವ, ಎಲ್ಲಾ ಕಾಲದಲ್ಲೂ ಇರುವಂಥದ್ದೇ ವೇದ. ಎಲ್ಲಾ ಕಾಲದಲ್ಲೂ ಇರುವಂಥದ್ದು ವೇದ ಆದರೆ ಎಲ್ಲಾ ಕಾಲದಲ್ಲೂ ಇರುವ ಕಾರಣದಿಂದಲೇ ಭಗವಂತ ಮುಖ್ಯವಾಗಿ ಅವನೇ ವೇದ. ಎಲ್ಲಾ ಕಾಲದಲ್ಲಿಯೂ ವೇದವನ್ನು ಇರಿಸಿದವನು ಅವನು ವೇದ. ಅಸಾಧಾರಣ್ಯೇನ ವ್ಯಪದೇಶಾಃ ಭವಂತಿ. ಇರುವ ಅನೇಕ ಇರಬಹುದು. ಲಕ್ಷ್ಮೀದೇವಿಯು, ಪ್ರಕೃತಿ, ಕಾಲ ಎಲ್ಲವೂ ನಿತ್ಯ. ಆದರೆ ಮುಖ್ಯವಾದ ನಿತ್ಯತ್ವ, ಚತುರ್ವಿಧವಾದ ನಾಶವೂ ಇಲ್ಲದೆ ಇರುವವನು ಅವನು ಭಗವಂತ ಮಾತ್ರ. ಅದರಿಂದ ಅವನೇ ವೇದ. ವೇದಗಳು ಪ್ರತಿಪಾದಕ, ಪ್ರತಿಪಾದ್ಯನಾದವನು ಭಗವಂತ. ಅವರಿಬ್ಬರೂ ಕೂಡ ಒಂದೇ ಆಗಿದ್ದಾರೆ. ಆದ್ದರಿಂದ ಅವನೇ ವೇದ ಅಂತ ಕರೆಸ್ಕೊಂಡಿದ್ದಾನೆ. ಈ ತೈತ್ರಿ ಉಪನಿಷತ್ತಿನ ಉಪನಿಷತ್ತಲ್ಲ, ಕರ್ಮ ನಿರ್ಣಯದಲ್ಲಿ ಪ್ರಥಮಾಯ ಮಹಾನಾಮ್ನಿ ತದ್ವಾಚ್ಯ ಪಾರ್ಥಿವೋ ಹರಿಹಿ, ದ್ವಿತೀಯಾಯ ಆಂತರಿಕ್ಷ, ತೃತೀಯಾಯ ದ್ಯುಗ ಪ್ರಭು ಅಂತ ಒಂದು ಆಚಾರ್ಯರು ಉದ್ಧರಿಸಿರೋ ಮಾತಿದೆ. ಅಲ್ಲಿ ಅಯಂ ವೈ ಲೋಕಃ ಇತ್ಯಾದಿಭಿ ತದ್ಗತೋ ಹರಿರುಚ್ಯತೆ ಅಭೇದೋಕ್ತಿ ಪ್ರತಿಪಾದ್ಯ ಪ್ರತಿಪಾದಕತ್ವ ಸಂಬಂಧ ನಿಮಿತ್ತೇನ ಇತ್ಯರ್ಥಃ. ಜಯತೀರ್ಥರು ಕರ್ಮ ನಿರ್ಣಯದಲ್ಲಿ ಟೀಕಾದಲ್ಲಿ ಹೇಳುವ ಮಾತು. ಪ್ರತಿಪಾದಕವಾದ ವೇದವಾಕ್ಯಗಳನ್ನು ಪ್ರತಿಪಾದ್ಯನಾದ ಭಗವಂತನನ್ನು ಒಂದೇ ಶಬ್ದದಿಂದ ಹೇಳುವುದು ಯಾಕೆ ಅಂದ್ರೆ, ಪ್ರತಿಪಾದ್ಯನೂ ಪ್ರತಿಪಾದಕನು ಒಂದೇ ಎಂಬುದಾಗಿ ಶಾಸ್ತ್ರದಲ್ಲಿ ಅನೇಕ ಕಡೆ ಹೇಳ್ತಾರೆ. ಒಂದು ಯಾವುದಾದರೂ ಉತ್ತಮವಾದ ವಸ್ತು ತನಗಿಂತ ಕೆಳಗಿನ ಎಲ್ಲಾ ವಸ್ತುಗಳನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ರೆ, ಆ ಉತ್ತಮವಾದ ವಸ್ತುವನ್ನು, ಅಧಮವಾದ ವಸ್ತುಗಳನ್ನು ಎಲ್ಲವನ್ನೂ ಒಂದೇ ಶಬ್ದದಿಂದ ಹೇಳ್ತಾರೆ. ಹಾಗೆ ಪ್ರತಿಪಾದ್ಯ ವಸ್ತುವನ್ನು, ಪ್ರತಿಪಾದಕ ವಸ್ತುವನ್ನು ಒಂದೇ ಶಬ್ದದಿಂದ ಹೇಳುವುದೇ ಕೆಲವು ಬಾರಿ ರೂಢಿ. ಆದ್ದರಿಂದ ವೇದ ಅಂದ್ರೆ ವೇದದಿಂದ ಪ್ರತಿಪಾದ್ಯ ಅಂತ ಅರ್ಥ. ವೇದ ಎಂಬ ಶಬ್ದಕ್ಕೆ ವೇದಗಳಿಂದ ಪ್ರತಿಪಾದ್ಯ ಹೌದು, ಆದರೆ ತನ್ನನ್ನು ಸರಿಯಾಗಿ ತಾನೇ ತಿಳಿದಿದ್ದಾನೆ. ತನ್ನ ಬಗ್ಗೆ ಯಾರಾದರೂ ಹೇಳಬೇಕು ಅಂತಿದ್ರೆ ಅವನೇ ಹೇಳಬೇಕು, ವೇದಗಳು ಹೇಳುವುದಲ್ಲ. ವೇದಾಭಿಮಾನ್ಯ ಅಂತ ಲಕ್ಷ್ಮಿ ಹೇಳುವುದಲ್ಲ, ಚತುರ್ಮುಖ ಬ್ರಹ್ಮ ಹೇಳುವುದಲ್ಲ. ವೇದ ಪ್ರತಿಪಾದ್ಯನಾದಂತಹ ತನ್ನ ಬಗ್ಗೆ ತಾನೇ ಪ್ರತಿಪಾದನೆ ಮಾಡಬೇಕು. ಪ್ರತಿಪಾದಕನೂ ಅವನೇ ಆಗಿದ್ದಾನೆ, ಪ್ರತಿಪಾದ್ಯನೂ ಅವನೇ ಆಗಿದ್ದಾನೆ. ಆ ದೃಷ್ಟಿಯಿಂದಲೂ ಹಾಗೆ ಹೇಳ್ಬೋದು. ಅವನ ಅಸ್ತಿತ್ವ ಒಳಗಿಲ್ಲದೆ ಹೋದ್ರೆ ಆ ವೇದವು ಕೂಡ ಏನನ್ನೂ ಪ್ರತಿಪಾದನೆ ಮಾಡೋದು ಸಾಧ್ಯ ಇಲ್ಲ. ವೇದ್ಯತೆ ಸರ್ವಶಬ್ದೈಹಿ ಇತಿ ವೇದ, ಎಲ್ಲಾ ಶಬ್ದಗಳಿಂದಲೂ ವಾಚ್ಯನಾದವನು. ಆದ್ರಿಂದ ಅವನನ್ನೇ ವೇದ ಅಂತ ವರ್ಣನೆ ಮಾಡ್ತಾರೆ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಂಹ ದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಶ್ವೇತಾಶ್ವತರ ಉಪನಿಷತ್ತಿನ ಮಾತು ಒಂದಿದೆ. ಆ ಮಾತಿನಂತೆ ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿ ಅವನಿಗೆ ವೇದಗಳನ್ನ ಉಪದೇಶ ಮಾಡಿದವನೇ ಇವನು. ವೇದಾಹ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮ. ಈಗಾಗಲೇ ಇದನ್ನ ಹಿಂದೆ ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು ನಾನು ಹೇಳಿದೆ. ಭಾಗವತದಲ್ಲೇ ಕೆಲವು ಕಡೆ ವೇದೋ ನಾರಾಯಣ ಸಾಕ್ಷಾತ್ ಅಂತ ಏಕವಚನ ಇದೆ,
ಕೆಲವು ಕಡೆ ವೇದಾಹ ಎಂಬುದಾಗಿ ಬಹುವಚನ ಇದೆ. ವೇದಾಹ ನಾರಾಯಣ ಸಾಕ್ಷಾತ್ ಅಂತ. ವೇದಗಳಿಗೆ ಪ್ರಥಮ ವಕ್ತ ಭಗವಂತನೇ ಆದ್ದರಿಂದ ಆ ವೇದಗಳನ್ನ ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದದನ್ನು ಈಗಾಗಲೇ ನಾವು ಈ ವ್ಯಾಖ್ಯಾನದ ಆರಂಭದಲ್ಲಿ ನೋಡಿದ್ದೇವೆ. ವೇದ ಅಂದ್ರೆ ಇನ್ನೊಂದು ಅರ್ಥವನ್ನು ಕೂಡ ಕೆಲವರು ಹೇಳ್ತಾರೆ. ವೇ ಅಂದ್ರೆ ಪಾಪ, ಅದನ್ನ ದ ಅಂದ್ರೆ ದೋ ಅವಖಂಡನೆ ಎಂಬ ಧಾತುವಿನಿಂದ ಖಂಡಿಸುವವನು ಅಂತ ಅರ್ಥ. ವೇಂಕಟ ಎಂಬಲ್ಲಿ ವೇ ಅಂದ್ರೆ ಪಾಪ, ವೇಂಕಾರೋ ಪಾಪ ಉದ್ದಿಷ್ಟ ಕಟಃ ತನ್ನಾಶಕಃ ಅಂಥೇಳಿ ವೇಂಕಟ ಅಂದ್ರೆ ಪಾಪನಾಶಕ ಅನ್ನೋ ಅರ್ಥವನ್ನ ಪ್ರಸಿದ್ಧವಾಗಿ ಎಲ್ಲರೂ ತಿಳಿದೇ ಇದ್ದಾರೆ. ಹಾಗಾಗಿ ಇಲ್ಲೂ ಕೂಡ ವೇ ಅಂದ್ರೆ ಪಾಪ, ಅದನ್ನ ದ ಅಂದ್ರೆ ನಮ್ಮ ಪಾಪವನ್ನ ನಿವಾರಿಸುವವನು ಅಂತ ಅದರ ಅರ್ಥ. ವೇ ದ ಅಂದ್ರೆ ವೇಂಗ್ ಅಂದ್ರೆ ವಾಂಛಿತಾರ್ಥ ಅಂತ ಅರ್ಥ. ವೇಂಕಾರೋ ವಾಂಛಿತಪ್ರದ, ವೇಂಕಾರ ಅನ್ನೋದು ನಮ್ಮ ವಾಂಛಿತ ಅಪೇಕ್ಷಿತವಾದ ವಸ್ತುವನ್ನ ಹೇಳ್ತದೆ. ರಾಘವೇಂದ್ರ ಇತ್ಯಾದಿ ಶಬ್ದಗಳಲ್ಲಿ ಒಂದೊಂದಕ್ಕೊಂದೊಂದು ಅರ್ಥವನ್ನು ಹೇಳ್ತಾರೆ. ಅಲ್ಲಿ ವೇ ಅಂದ್ರೆ ನಮ್ಮ ಅಪೇಕ್ಷಿತವನ್ನು ಕೊಡುವಂಥದ್ದು ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಅದನ್ನು ಇಲ್ಲಿಯೂ ಕೂಡ ವೇ ಅಂದ್ರೆ ಭಕ್ತರ ಅಭೀಷ್ಟ, ಅದನ್ನು ದ ಅಂದ್ರೆ ಕೊಡುವವನು ಅಂತ ಅರ್ಥ. ಹಾಗೆ ಅಸುರರ ಅಪೇಕ್ಷೆಯನ್ನು ನಿರಾಕರಣೆ ಮಾಡುವವನು, ಅವರಿಗೆ ಯಾವುದೇ ದುಷ್ಟ ಬಯಕೆಗಳು ಬಂದರೆ ಅದನ್ನೆಲ್ಲವನ್ನು ಕೂಡ ತಳ್ಳಿ ಹಾಕುವವನು ಅಂತ ಅದರ ಅರ್ಥ. ವೇತ್ತೀತಿ ವೇದ, ಎಲ್ಲವನ್ನು ತಿಳಿದವನಾದ್ದರಿಂದ ವೇದ ಅಂತ ಲಕ್ಷಾಲಂಕಾರದಲ್ಲಿ ವರ್ಣನೆ ಮಾಡ್ತಾರೆ. ಮುಂದೆ ಶಾಂಕರ ಭಾಷ್ಯ, ಪರಾಶರ ಭಟ್ಟರ ವ್ಯಾಖ್ಯಾನ ಇತ್ಯಾದಿ ಕಡೆಗಳಲ್ಲಿ ಏನು ಅರ್ಥ ಇದೆ ಅಂತ ಅನ್ನೋದನ್ನ ನೋಡೋಣ. ಶಾಂಕರ ಭಾಷ್ಯದಲ್ಲಿ ವೇದ ಸ್ವರೂಪನಾದವನು, ಜ್ಞಾನವನ್ನು ಕೊಡುವವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಪರಾಶರ ಭಟ್ಟರು ಸಂಕರ್ಷಣ ಸ್ವರೂಪನಾಗಿ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟವನು. ಎಲ್ಲರೂ ಯಾವನಿಂದ ಶಾಸ್ತ್ರಗಳನ್ನು ಪಡೀತಾರೋ ಅವನೇ ವೇದ. ಸಂಕರ್ಷಣತ್ವೇ ಶಾಸ್ತ್ರಾರ್ಥ ಪ್ರತತ್ವಾದೇವ ಈರಿತಃ. ಸಂಕರ್ಷಣ ಎಂಬ ರೂಪದಿಂದ ಎಲ್ಲರಿಗೂ ಶಾಸ್ತ್ರದ ಅರ್ಥಗಳನ್ನು ಉಪದೇಶ ಮಾಡಿದವನು ಅಂತ ಹೇಳ್ತಾರೆ. ಸತ್ಯಸಂಧ್ಯ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನಮಗೆಲ್ಲರಿಗೂ ಕೂಡ ಆ ಜ್ಞಾನವನ್ನ ಕೊಡುವವನು ಅಂತ ಅರ್ಥ ಹೇಳ್ತಾರೆ. ವೇದಯತಿ ಇತಿ ವೇದ, ಎಲ್ಲವನ್ನು ತಿಳಿಸುವವನು ನಮಗೆ ಅಂತ ಅಷ್ಟರ್ಥ. ಇಲ್ಲಿವರೆಗೆ ಆ ವೇದ ಶಬ್ದದ ಅರ್ಥವನ್ನು ನೋಡಿದ್ದೇವೆ. ವೇದ ಶಬ್ದಗಳು ಕೂಡ ಹಿಂದಿನ ಸರ್ವವಿತ್ ಮೊದಲಾದ ಶಬ್ದಗಳಂತೆ ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನು ತಿಳಿಸ್ತದೆ. ಮತ್ತೆ ಅವನು ನಮಗೆ ಎಲ್ಲ ರೀತಿಯಾದ ಜ್ಞಾನವನ್ನು ಕೊಡ್ತಾನೆ, ನಮ್ಮ ಅಪೇಕ್ಷೆಗಳನ್ನು ಕೊಡ್ತಾನೆ ಅಂತ ಅರ್ಥವನ್ನು ತಿಳಿಸ್ತದೆ. ಮತ್ತೆ ನಾವು ಯಾವ ವೇದಗಳನ್ನ, ಯಾವ ಶಾಸ್ತ್ರಗಳನ್ನ ಈಗ ಶ್ರವಣ ಮಾಡಿ ತತ್ವಜ್ಞಾನವನ್ನು ಪಡಿಬೇಕಾಗಿದೆಯೋ ಅಂತಹ ಶಾಸ್ತ್ರಗಳನ್ನ ಜಗತ್ತಿಗೆ ಕೊಟ್ಟವನು ಅವನು, ಅದರಿಂದ ಮುಖ್ಯ ಪ್ರತಿಪಾದ್ಯ ಅವನು. ಈ ಎಲ್ಲ ಅರ್ಥಗಳನ್ನು ಕೂಡ ಅದು ಹೇಳ್ತದೆ. ಹೀಗೆ ವೇದಗಳನ್ನು ನಮಗೆ ಕೊಟ್ಟವನು, ಅದರ ಜ್ಞಾನವನ್ನು ಕೊಡುವಂಥವನು ಇತ್ಯಾದಿ ಎಲ್ಲ ಅರ್ಥಗಳನ್ನು ಒಳಗೊಂಡಂಥ ಒಂದು ಮಹತ್ವದ ಮಂತ್ರ ತುಲ್ಯವಾದಂಥ ಶಬ್ದ ಇದು ವೇದ ಎಂಬ ಶಬ್ದ. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.